ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವಾಗ ಕುಂಭಮೇಳದಲ್ಲಿ ಕಾಲ್ತುಳಿತ ಆಗಿ 30 ಜನ ಮೃತಪಟ್ಟಿರೋದು ದುರದೃಷ್ಟಕರ ಘಟನೆ. ಅದರ ಜೊತೆಗೆ ನಮ್ಮ ಕರ್ನಾಟಕದವರು ಒಂದು 4-5 ಜನ ಅಲ್ಲಿ ಹೋದವರು ಈ ಗಾಯಗಳಾಗಿದೆ ಮತ್ತು 3-4 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದೆಲ್ಲದರ ಮಧ್ಯೆಯೂ ಕುಂಭಮೇಳ ತುಂಬ ಸರಾಗವಾಗಿ ನಡೀತಾ ಇದೆ. ಯಾಕೆಂದರೆ ಮೌನಿ ಅಮಾವಾಸ್ಯೆ ಎಂದು ಕೋಟ್ಯಾಂತರ ಜನ 3-4 ಕೋಟಿ ಜನ ಸೇರಿರೋದ್ರಿಂದ ಈ ಅವಘಡ ನಡೆದಿದೆ. ನಾವು ಎಲ್ಲ ಕಡೆ ಅತಿ ಹೆಚ್ಚು ಜನ ಸೇರುವಲ್ಲಿ ಎಷ್ಟೇ ಸರ್ಕಾರಗಳ ಎಚ್ಚರಿಕೆ ಕೊಟ್ಟರೂ ನಾವು ಮಾಡುವಂಥ ಎಡವಟ್ಟುಗಳು, ನಾವು ಮಾಡುವಂಥ ಬೇಜವಾಬ್ದಾರಿತನದಿಂದ ಈ ಥರ ಆಗುತ್ತೆ. ಯಾರ್ದೋ ಪ್ರಾಣಕ್ಕೆ ಕಂಟಕ ಆಗುತ್ತೆ. ಅವ್ರ ಪ್ರಾಣನೂ ಕಳ್ಕೊತಾರೆ, ಅದ್ರ ಜೊತೆ ಬೇರೆಯವ್ರ ಪ್ರಾಣಕ್ಕೆ ಹಾನಿ ಮಾಡ್ತಾರೆ. ಒಬ್ಬ ಮಾಡೋ ಮಿಸ್ಟೇಕ್ ಎಲ್ಲರಿಗೂ ಹಾನಿ ಮಾಡ್ತಾರೆ. ಇಲ್ಲಾಗಿದ್ದು ಅದೇ. ಅಖಾಡದಿಂದ ಹೋಗುವಂಥ ಸಾಧು ಸನ್ಯಾಸಿಗಳು ತಿರುಗಾಡೋ ಜಾಗದಲ್ಲಿ ಅವಸರವಾಗಿ ನುಗ್ಗಿದ್ರಿಂದ ಈ ಘಟನೆ ಆಗಿತ್ತು ಅನ್ನೋದು ಪ್ರತ್ಯಕ್ಷದರ್ಶಿಗಳ ಎಲ್ಲರ ಹೇಳಿಕೆ. ನಮ್ಮ ಸ್ನೇಹಿತರು ಎಷ್ಟೋ ಜನ ಹೋದವರ ಹೇಳಿಕೆಯೂ ಇದೇನೆ. ಆದರೆ ಅಲ್ಲಿ ಆ ಥರ ಆಗೋದು ಯಾಕೆ? ಇವತ್ತು ತಿರುಪತಿಯಲ್ಲಿ ಕಾಲು ತುಳಿತಾಯಿತು, ಹೇಗಾಯಿತು? ಯಾವ ಥರ ಈ ಥರ ಸಾವು ಇದೆಲ್ಲ ಸಂಭವಿಸುತ್ತೆ ಅಂದರೆ, ನಿಯಮ ಒಂದು ಮಾಡಿದ್ದಾಗ ಆ ನಿಯಮನ ಪಾಲನೆ ಮಾಡೋದಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗಲಿ ಅಥವಾ ಕುಂಭಸ್ಥಾನಕ್ಕೆ ಹೋಗಲಿ, ಅವಸರಕ್ಕೆ ನಾವು ಬಿಡ್ತೀವಿ. ಯಾವುದೋ ಒಂದು ದಿನ ಶ್ರೇಷ್ಠ ಅಂತೇಳಿ ಆ ದಿನವೇ ಇಲ್ಲ. ಆ ಥರ ನಾವು ಮನಸ್ಥಿತಿ ಇಟ್ಕೊಂಡು ಆ ನೀರಲ್ಲಿ ಆ ಪ್ರಭಾವ ಇರುತ್ತೆ. ಅದು ಎಲ್ಲ ದಿನವೂ ಶ್ರೇಷ್ಠನೇ ಆಗಿರುತ್ತೆ. ಜನ ಜಾಸ್ತಿ ಇದ್ದಾಗ ಆ ಸಂದರ್ಭಕ್ಕೆ ತಕ್ಕಾಗಿ ನಾವು ಬದುಕೋದನ್ನು ಅಥವಾ ಹೋಗೋದನ್ನು ಕಲಿಬೇಕು. ಆ ಸಂದರ್ಭ ಬಿಟ್ಟು ನಾನೇ ಎಲ್ಲ ಮಾಡಬೇಕು, ನಾನೇ ಫಸ್ಟ್ ಸ್ನಾನ ಮಾಡಬೇಕು, ನಾವೇ ಇದು ಮಾಡಬೇಕು, ಆ ಸಮಯಕ್ಕೆ ಮಾಡಬೇಕು ಅನ್ನೋ ಮನಸ್ಥಿತಿ, ಕೆಲವು ಮೂಢನಂಬಿಕೆಗಳು ಇವು ಈ ಪ್ರಾಣಕ್ಕೆ ಹಾನಿಯಾಗ್ತವೆ. ದೇವಸ್ಥಾನಗಳಲ್ಲೂ ಅಷ್ಟೇ, ಕ್ಯೂ ಮಾಡಿದರೂ ಕ್ಯೂ ದಾಟಿ ಕ್ಯೂವಿಂದ ಕ್ಯೂ ತಪ್ಪಿಸ್ಕೊಂಡು ಏನೇನೋ ಬೇಗ ಹೋಗಬೇಕಂತ ಏನೇನೋ ಪ್ರಯತ್ನ ಮಾಡ್ತಾರೆ. ಅವರಿಗೆ ದೇವಸ್ಥಾನಗಳಿಗೆ, ಈ ಕುಂಭಸ್ಥಾನಗಳಿಗೆ ಇಂಥದ್ದಕ್ಕೆಲ್ಲ ಹೋದಾಗ ತಾಳ್ಮೆ ಮನುಷ್ಯನಿಗೆ ಇರೋದಿಲ್ಲ. ಅಲ್ಲಿಗೆ ಹೋಗಿದ್ದಾರೆ, ಸ್ನಾನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ತಾಳ್ಮೆಯಿಂದ ಹೋಗಿದ್ರೆ ಈ ಅವಘಡ ನಡೆಯುವುದಿಲ್ಲ. ಇತ್ತು ತಾಳ್ಮೆ ಕಳ್ಕೊಂಡಾಗ ಮನುಷ್ಯ ಅವನ ಪ್ರಾಣನ ಅವನೇ ಕಳ್ಕೊತಾನೆ. ಇಲ್ಲಿ ಸರ್ಕಾರ ದೂಷಿಸೋದು ಅಥವಾ ಸರ್ಕಾರ ವ್ಯವಸ್ಥೆಗಳು ಮಾಡಿದೆ, ಸೂಚನೆಗಳು ಕೊಟ್ಟಿದೆ, ಅವೆಲ್ಲ ಕೊಟ್ಟಿದ್ದರೂ ಅದನ್ನು ಪಾಲನೆ ಮಾಡದೆ ಮಾಡಿರುವಂಥ ಮಿಸ್ಟೇಕು. ಕೋಟ್ಯಾಂತರ ಜನ ಸೇರಿದಾಗ ಅವಸರ ಮಾಡ್ಕೊಳ್ಬಾರ್ದು. ತಾಳ್ಮೆಯಿಂದ ವರ್ತಿಸಿದರೆ ಎಲ್ಲರೂ, ಒಬ್ಬರು ವರ್ತಿಸಿದರೆ ಬೇರೆಯವ್ರ ಪ್ರಾಣಕ್ಕೆ ಹಾನಿಯಾಗುತ್ತೆ. ಎಲ್ಲರೂ ತಾಳ್ಮೆಯಿಂದ ವರ್ತಿಸಿದ್ರೆ ಈ ಥರ ಅವಘಡಗಳಾಗೋದಿಲ್ಲ. ಅಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದು, ಕೋಟ್ಯಾಂತರ ಜನ ಬಂದು ಸ್ನಾನ ಮಾಡೋ ಜಾಗದಲ್ಲಿ ತುಂಬ ಎಚ್ಚರವಾಗಿರಬೇಕಾಗಿದ್ದು ಭಕ್ತಾದಿಗಳ ಕರ್ತವ್ಯ ಹೊರತು ಸರ್ಕಾರಗಳು ಎಲ್ಲರನ್ನೂ ಒಬ್ಬೊಬ್ಬರನ್ನೂ ಮಾನಿಟೇಟ್ ಮಾಡೋಕ್ಕಾಗೋದಿಲ್ಲ. ಟೋಟಲಾಗಿ ಒಂದು ಕಾನೂನು ತರುತ್ತೆ, ಅದ್ರ ಪ್ರಕಾರ ಎಲ್ಲರೂ ನಡ್ಕೊಳ್ಬೇಕಾಗತ್ತೆ. ಆದರೆ ಅದನ್ನು ನಡ್ಕೊಳ್ದೇ ಇರೋದ್ರಿಂದ ಈ ಕಾಲು ತುಳಿತ ಆಯಿತು. ನಾಗಸಾಧುಗಳನ್ನು ನೋಡುವಂಥ ಧಾವಂತ ಹಾಗೂ ಅವರಿದು ಆ ಕುಂಭಮೇಳ ಅನ್ನೋ ಒಂದು ವಿಶಿಷ್ಟ ಇದು ಎಲ್ಲ ಧರ್ಮ, ಎಲ್ಲ ಇದು ಹಿಂದೂ ಧರ್ಮದಲ್ಲಿ ಎಲ್ಲ ಪಂಥ ಇವರು ಪ್ರತಿಯೊಬ್ಬರು ಸ್ವಾಮೀಜಿಗಳು ಪ್ರತಿಯೊಬ್ಬರು ಬಂದು ಅಲ್ಲಿ ಸೇರುವಂಥ ಒಂದು ಮಹಾಸಂಗಮನೇ ಮಹಾಕುಂಭ. ಇಂಥ ಇದರಲ್ಲಿ ನಾವು ತಾಳ್ಮೆ ಕಳ್ಕೊಳ್ದೇನೆ ಅವರು ಸಾಧು ಸಂತರ ದರ್ಶನ ಮಾಡಿಕೊಂಡು ಅದರ ಜೊತೆಗೆ ಕುಂಭಸ್ಥಾನ ಮಾಡಿಕೊಂಡು ನೆಮ್ಮದಿಯಾಗಿ ಬರಬೇಕನ್ನೋದು ನನ್ನ ಕಳಕಳಿ. ಯಾಕೆಂದರೆ ಅವಸರ ಯಾವತ್ತೂ ಅಪಾಯಕ್ಕೆ ಕಾರಣ. ನಾವು ಸ್ವಲ್ಪ ಲೇಟಾಗಿ ಹೋದರೂ ಸಾಕು, ಅದನ್ನು ತಾಳ್ಮೆಯಿಂದ ನಾವು ಮಾಡ್ಕೊಂಡು ಬಂದರೆ ಯಾರಿಗೂ ಯಾವ ಅಪಾಯವೂ ಆಗೋದಿಲ್ಲ. ತಾಳ್ಮೆ ಕಳ್ಕೊಂಡು ನಿಯಮ ಮೀರಿ ಹೋದಾಗ ಈ ಅಪಾಯಗಳಾಗತ್ತೆ. ಮಹಾಕುಂಭ ಅನ್ನೋದು ಎಷ್ಟೋ ವರ್ಷಕ್ಕೊಮ್ಮೆ ನಡೀತಾ ಇದೆ ಅನ್ನೋದು ಸತ್ಯ, ಹೌದು. ಆದರೆ ಆ ಶಕ್ತಿ ಇರೋದಿಲ್ವ ಆ ನದಿಯಲ್ಲಿ ಅಂದರೆ ಖಂಡಿತ ಇರುತ್ತೆ. ಅದು 48 ದಿನ ಆದ ನಂತರನೂ ಎಷ್ಟೋ ಜನ ಹೋಗಿ ಸ್ನಾನ ಮಾಡ್ತಾರೆ, ಆವಾಗನೂ ಏನೂ ಸಮಸ್ಯೆ ಆಗೋದಿಲ್ಲ. ಅವಸರ ಮಾಡಿಕೊಂಡು ಸಮಸ್ಯೆಗಳನ್ನು ಮಾಡಿಕೊಂಡು ಆ ಕುಂಭಮೇಳಕ್ಕೆ ಕಪ್ಪು ಚುಕ್ಕೆಯನ್ನು ತರೋದು ಅದು ಸಮಂಜಸ ಅಲ್ಲ ಅನ್ನೋದು ನಾವು ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ಬೇಕಾಗಿದೆ. ಅವಸರ ಮಾಡಿಕೊಂಡ್ರೆ ತಾಳ್ಮೆಯಿಂದ ಪ್ರತಿಯೊಬ್ಬರು ಇದು ಮಾಡಿದ್ರೆ ಎಲ್ಲರೂ ಕುಂಭಸ್ಥಾನಗಳನ್ನು ಮಾಡಬಹುದು. ಹಾಗೂ ಆ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಸಿಕ್ಕುತ್ತೆ. ಆ ಒಂದು ಅವಕಾಶದಲ್ಲಿ ನಮ್ಮ ಪಾಪಗಳು ನಿವಾರಣೆ ಆಗುತ್ತಂತ ಏನು ನಂಬಿಕೆ ಇದೆ, ಆ ನಿವಾರಣೆಯೂ ಆಗುತ್ತೆ. ಆದರೆ ನಾವು ತಾಳ್ಮೆ ಇಲ್ಲದೇ ಹೋದರೆ ನಮ್ಮ ಪಾಪ ನಿವಾರಣೆ ಆಗೋದಲ್ಲ, ನಮ್ಮ ಪ್ರಾಣ ಹೋಗುತ್ತೆ, ಆ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅವಸರ ಮಾಡ್ಕೊಳ್ದೇನೆ, ತಾಳ್ಮೆ ಇದು ಮಾಡ್ಕೊಳ್ದೇನೆ ಪ್ರತಿಯೊಬ್ಬರು ಇದನ್ನು ಬಳಸ್ಕೊಂಡ್ರೆ ಖಂಡಿತ ಅವರಿಗೆ ಆ ಕುಂಭ ಮೇಳದಿಂದ ಇದು ಸಿಕ್ಕತ್ತೆ. ಇಲ್ಲಾಂದರೆ ನೋವು ಮಾತ್ರ ಸಿಕ್ಕತ್ತೆ. ಕುಟುಂಬದವ್ರನ್ನ ಕಳ್ಕೊಂಡು ಕರ್ನಾಟಕದವರು ನೋವು ಅನುಭವಿಸಿದ ಎಲ್ಲರೂ ನೋವು ಅನುಭವಿಸುವಂಥ ಪರಿಸ್ಥಿತಿ ಬರುತ್ತೆ. ಆ ನೋವು ಎಲ್ಲರಿಗೂ ಯಾರಿಗೂ ಸಿಗದೇ ಇರಲಿ. ಇನ್ನಿರೋ ದಿನಗಳನ್ನು ಕುಂಭಮೇಳಗಳನ್ನು ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ತಾಳ್ಮೆಯಿಂದ ಕುಂಭಸ್ಥಾನ ಮಾಡಿ ಬರಲಿ ಅನ್ನೋದೇ ನಮ್ಮ ಹಾರೈಕೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.